ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಈವ್ನಿಂಗ್ ಸ್ನ್ಯಾಕ್ಸ್ ಸೂಪರ್ ವಡಾ ಪಾವ್ ಯಾವ ಥರ ಮಾಡೋದಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ನೋಡಿ, ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಮೊದಲೇ ಪಲ್ಯ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆಲೂಗಡ್ಡೆ ಪಲ್ಯ 2 ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಸಾಸಿವೆ ಮತ್ತು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಚಟಪಟ ಅಂದಮೇಲೆ ನೋಡಿ ಸಾಸಿವೆ ನೋಡಿ ಫ್ರೈ ಆಗ್ತಾಯಿದೆ. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಹಾಕ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಶುಂಠಿ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲಿ. ನೋಡಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸು. ಬನ್ನಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೋಡಿ, ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಇದಕ್ಕೇನೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕಿ ನೋಡಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಮತ್ತೆ ಒಂದು ಸತಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ನೀವು ಜಾಸ್ತಿ ಹಾಕಬಾರ್ದಿಲ್ಲಿ, ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ನೋಡಿ ನೋಡಿ ಇಷ್ಟು ಆದರೆ ಸಾಕು. ನೋಡಿ, ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಕಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ನಾನು 4 ಆಲೂಗಡ್ಡೆನ ಬೇಯಿಸಿ ಕಿವುಚಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ನೋಡಿ, ಮಿಜ್ಜಿ ಥರ ಆಗಬೇಕಿದು. ನೋಡಿ, ಈ ಥರನೇ ಮಿಕ್ಸರನ್ನು ಮಾಡಿಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಫುಲ್ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಯಿತು ಫ್ರೆಂಡ್. ನೀವು ಆದಷ್ಟು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ, ಆಚೆ ಕಡೆಯಿಂದ ಕೊಡಬೇಡಿ. ನೋಡಿ, ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿಕೊಡು ಅಂತ ಮಕ್ಕಳು ಕೇಳ್ತಾರೆ. ಮನೆಯಲ್ಲೇ ಮಾಡಿಕೊಡಿ. ನೋಡಿ, ಇವಾಗ ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ ಲಾಸ್ಟಲ್ಲಿ. ನೋಡಿ, ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮತ್ತೆ ಒಂದು ಸತಿ ಈ ಥರ ನೋಡಿ ಮಿಕ್ಸ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಸ್ಟಫಿಂಗ್ ರೆಡಿ ಆಯಿತು. ಇದನ್ನು ಆರಲು ಬಿಡೋಣ. ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ. 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಸೋಡಾ, 1 ಟೇಬಲ್ ಸ್ಪೂನಷ್ಟು ಉಪ್ಪು. ಇವಾಗ ಬನ್ನಿ ಕಲಿಸ್ಕೊಳ್ಳೋಣ. ನೋಡಿ, ಬೋಂಡಾಗೆ ಯಾವ ಥರ ಕಲಿಸ್ಕೊತೀರೋ ಅದಕ್ಕೆ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನೋಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀವು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೋಂಡ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಇದಕ್ಕೇನೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಯಾವ ಥರ ಅಂತ ನೋಡಿ ಫ್ರೆಂಡ್, ಗೊತ್ತೇ ಇರುತ್ತೆ. ಬೋಂಡ ಅದಕ್ಕೆ ಅದೇ ಥರನೇ ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳುವೂ ಬೇಡ, ಮೀಡಿಯಮಾಗಿ ಕಲಿಸ್ಕೊಳ್ಳಿ. ನೋಡಿ, ಸೂಪರಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಒಂದು ಸತಿ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ತುಂಬ ಈಸಿಯಾಗಿರೋ ರೆಸಿಪಿ ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಇಷ್ಟ ಆದರೆ ಹಾಕು. ಇನ್ನೊಂದು 2 ಕಾಳಷ್ಟು ನೀರು ಹಾಕ್ಕೊತೀನಿ. ನೋಡಿ, ಚೆನ್ನಾಗಿ ಬಬಲ್ಸು ಹೊಡಿಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ನೀವು ನೋಡ್ಕೊಳ್ಳಿ ಹದ ಯಾವ ಬೇಕೋ, ಯಾವ ಥರ ಬೇಕೋ ನಿಮಗೆ ಆ ಥರ ನೋಡಿಕೊಂಡು ಕಲಿಸ್ಕೊಳ್ಳಿ. ನೋಡಿ, ಒಂದೇ ಸತಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ಕಲಿಸಿಟ್ಕೊಂಡಿದ್ದೀನಿ. ಇವಾಗ ಸ್ಟಫಿಂಗ್ನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ನೋಡಿ ಈ ಥರ ನೀವು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈಸಿಯಾಗಿ ಬೇಗನೆ ಹಾಕ್ಕೋಬೋದು ಎಣ್ಣೆಯಲ್ಲಿ. ನೋಡಿ, ಇವಾಗ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಹಾಕ್ತೀನಿ. ಎಣ್ಣೆ ಕೂಡ ಬಿಸಿ ಇಟ್ಟಿದ್ದೀನಿ. ಒಂದೊಂದೇ ಬೋಂಡನ, ಆಲೂಗಡ್ಡೆ ಬೋಂಡನ ಹಾಕ್ಕೊಳ್ಳೋಣ. ನೋಡಿ, ಸೂಪರ್. ಎಣ್ಣೆ ಬಿಸಿಯಾಗಿದೆ. ಇವಾಗ ಲೋ ಫ್ಲೇಮಲ್ಲಿದೆ. ನೋಡಿ, ಹಾಕೋತಾ ಇದ್ದೀನಿ ಎಣ್ಣೆಗೆ. ಬಿಸಿಯಾಗಿದೆ.
ಒಂದೊಂದೇ ಹಾಕ್ಕೊಳ್ಳಿ ನಿಧಾನಕ್ಕೆ. ನೋಡಿ ಈ ಥರ ಸೂಪರ್ ಅಲ್ವಾ ಫ್ರೆಂಡ್. ಇದೇ ಥರನೇ ಒಂದೊಂದಾಗಿಯೇ ನಾನು ಎಲ್ಲವನ್ನು ಹಾಕ್ಕೋತಾ ಇದ್ದೀನಿ. ನಾವು ಪಲ್ಯ ಮಾಡೋವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಹಿಟ್ಟಿಗೂ ಕೂಡ ಉಪ್ಪು ಹಾಕಿರ್ತೀವಿ. ನೀವು ನೋಡಿಕೊಂಡು ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಹಾಗೆ ನಾನು ಪುದೀನ ಚಟ್ನಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ 1 ಕಪ್ಪಷ್ಟು, 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ, 1 ಇಂಚು ಶುಂಠಿನ ಹಾಕಿ ನಾನು ರುಬ್ಬಿ ಪುದೀನ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ನಿನ ನೀವು ಅದೇ ಥರ ಮಾಡ್ಕೊಳ್ಳಿ. ನೋಡಿ ಇವಾಗ ಆಗಿದೆ. ಇದು ಇಷ್ಟು ಕಲರು ಚೇಂಜ್ ಆದರೆ ಸಾಕು. ಇದನ್ನು ತೆಗಿಯೋಣ. ನೋಡಿ ಸೂಪರ್ ಅಲ್ವಾ. ಹಾಗೆಯೇ 1 4 ಹಸಿಮೆಣಸಿನ್ಕಾಯಿನ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ವಡಾ ಪಾವ್ಗೆ ಹಸಿಮೆಣಸಿನ್ಕಾಯಿ ಬೇಕೇ ಬೇಕಲ್ವಾ. ಹಾಗೆ ನೋಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ತಿನ್ನಬೇಕು, ಚೆನ್ನಾಗಿರುತ್ತೆ. ವಡಾ ಪಾವ್ ಜೊತೆ ಸೂಪರ್ ಕಾಂಬಿನೇಷನ್ ಇದು. ನೋಡಿ ಜಾಸ್ತಿ ಖಾರ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇದನ್ನು ತೆಗಿಯೋಣ. ಇವಾಗ ಪಾವ್ ಬಣ್ಣ ತೊಗೊಂಡಿದ್ದೀನಿ. ಬನ್ನಿ ನೋಡಿ, ನಿಮ್ಮ ಹತ್ರ ದೊಡ್ಡಿದ್ರೆ ದೊಡ್ಡದು ತೊಗೋಬೋದು. ನೋಡಿ ನಾನು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಬೋಂಡ ಕೂಡ ರೆಡಿ ಆಯಿತು. ಇವಾಗ ಬಣ್ಣನ ನೋಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಇದಕ್ಕೆ ಗ್ರೀನ್ ಚಟ್ನಿ ಹಚ್ಕೊಳ್ಳೋಣ. ನೋಡಿ ಖಾರ ಎಷ್ಟು ಬೇಕೋ ನೋಡಿಕೊಂಡು ಗ್ರೀನ್ ಚಟ್ನಿ ಹಚ್ಕೊಳ್ಳಿ. ಮಕ್ಕಳು ಜಾಸ್ತಿ ಖಾರ ತಿನ್ನಲ್ಲ ಅಂತ ಸ್ವಲ್ಪನೇ ಸ್ವಲ್ಪ ಹಚ್ಚಿದ್ದೀನಿ ನಾನು. ನೋಡಿ ದೊಡ್ಡವರಾದರೆ ಹಚ್ಕೊಂಡು ತಿನ್ಬೋದು, ಜಾಸ್ತಿನೇ ಚೆನ್ನಾಗಿರುತ್ತೆ. ಇವಾಗ ಬೋಂಡ ಸ್ಟಫಿಂಗ್ ಇಡೋಣ ಅದರಲ್ಲಿ. ನೋಡಿ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ, ಹಾಗೆ ಮೆಣಸಿನ್ಕಾಯಿ ಕೂಡ ಇಡ್ತಾಯಿದ್ದೀನಿ. ನೋಡಿ ಈ ಥರ ಪ್ರೆಸ್ ಮಾಡಬೇಕು. ನೋಡಿ ವಾವ್ ಸೂಪರ್ ಅಲ್ವಾ. ಇದೇ ಥರ ಎಲ್ಲವನ್ನು ನಾನು ಮಾಡಿ ಇಟ್ಕೊತೀನಿ. ನೋಡಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇನ್ನೊಂದು ಕೆಂಪು ಚಟ್ನಿ ಪುಡಿ ಇದ್ದರೂ ಕೂಡ ಇನ್ನೊಂದು ಕಡೆ ಈ ಥರ ಹಚ್ಕೋಬೋದು ನೀವು. ನಾನು ಕೆಂಪು ಚಟ್ನಿ ಮಾಡ್ಕೊಳ್ಳಿಲ್ಲ, ಗ್ರೀನ್ ಚಟ್ನಿ ಮಾತ್ರ ತೋರಿಸ್ತಿದ್ದೆ. ನೋಡಿ ಇದನ್ನು ಕೂಡ ಬೋಂಡ ಇಟ್ಟುಬಿಟ್ಟು ಪ್ರೆಸ್ ಮಾಡಿ ಮೆಣಸಿನ್ಕಾಯಿನ ಇಟ್ಟು ನೋಡಿ ನಾನು ಇದೇ ಥರ 4 ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್ ಅಲ್ವಾ ಫ್ರೆಂಡ್. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವೊಂದು ಸತಿ ಟ್ರೈ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.